ಬಿಡಿಎ ವಿರುದ್ಧ ಸ್ಕಂದನಗರ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜಾಗ ಬಿಟ್ಟು ಹೋಗೋದಿಲ್ಲ, ಜೀವ ಬಿಡ್ತೀವಿ ಆದ್ರೆ ಜಾಗ ಬಿಡಲ್ಲ ಅಂತ ಹೇಳಿ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಕಂದನಗರ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ಇಲ್ಲೇ ಪ್ರಾಣ ಬಿಟ್ಟು ಬಿಡ್ತೀವಿ ಅಂತ ಸ್ಕಂದನಗರ ನಿವಾಸಿಗಳು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ವೃದ್ಧೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. 1 ವರ್ಷದ ಹಿಂದೆ ಮಗಳು ಸತ್ತೋದ್ಲು, ಮಗು ಅನಾಥ ಆಗಿದೆ, ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಈಗ ಬಿಡಿಯವರು ಇದ್ದಕ್ಕಿದ್ದಂಗೆ ಬಂದು ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ, ನಮಗೆ ವಿಷ ಕೊಟ್ಬಿಡಿ, ನಾವು ಸತ್ತೋಗ್ತೀವಿ ಅಂತ ಹೇಳಿ ಬಿಡಿಎ ವಿರುದ್ಧ ಸ್ಕಂದನಗರ ನಿವಾಸಿಗಳು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸ್ಕಂದನಗರ ನಿವಾಸಿಗಳು ಮಾತಾಡಿದ್ದಾರೆ. ಬಿಡಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೃದ್ಧೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳಲ್ಲ, ಜಾಗ ಅಂತೂ ಬಿಡಲ್ಲ, ಜೀವ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಬಿಡಿಎ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಸ್ಕಂದನಗರ ನಿವಾಸಿಗಳದು. ಇವರ ಬೇಡಿಕೆ ಏನು, ಬಿಡಿಎ ಹೇಳ್ತಾ ಇರೋದೇನು? ಎಸ್ ಶ್ರೀಪಾದ್, ಪ್ರಮುಖವಾಗಿ ಇಲ್ಲಿನ ನಿವಾಸಿಗಳ ಕತೆ ಒಂದೊಂದಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಸ್ಕಂದನಗರ ಹಾಗೆ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಬಂದು ತಲುಪಿರುವಂಥದ್ದು. ಅಂತ ಹೇಳಿದ್ರೆ ಒಂದಿಷ್ಟು ವರ್ಷಗಳ ಹಿಂದೆ, ಅಂತ ಹೇಳಿದ್ರೆ 20-25 ವರ್ಷಗಳ ಹಿಂದೆ ಇಲ್ಲಿನ ನಿವಾಸಿಗಳು ಜಾಗಗಳನ್ನ, ಸೈಟ್ಗಳನ್ನ ಖರೀದಿ ಮಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಸೈಟ್ಗಳನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ನಿವಾಸಗಳನ್ನ ಕಟ್ಟಿಕೊಳ್ತಾರೆ. ಇಲ್ಲಿ ಕೂಲಿ ನಾಲಿ ಮಾಡಿ ಇಲ್ಲೇ ಅಕ್ಕಪಕ್ಕದ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿ ಮನೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಅದಾಗದ ಬಳಿಕ 2008ರಲ್ಲಿ ಈ ಜಾಗವನ್ನ, ಈ ಸೈಟ್ಗಳನ್ನ ಮಾರಿದಂತಹ ಮಾಲೀಕ ಏನಿರ್ತಾನೆ ಆತ ಬಿಡಿಎಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅದನ್ನ ಅವಾರ್ಡ್ ಮಾಡಿಕೊಂಡು ಬಿಡಿಎ ಅಧಿಕಾರಿಗಳು ಈ ಜಾಗ ನಮ್ಮದು ಅನ್ನುವಂಥದ್ದನ್ನ ಹೇಳ್ತಾರೆ. ಅದಾದ ಬಳಿಕ ಇಲ್ಲಿನ ನಿವಾಸಿಗಳಿಗೆ ಒಂದಿಷ್ಟು ನೋಟಿಸ್ಗಳನ್ನ ರವಾನೆ ಮಾಡ್ತಾರೆ. 3 ವರ್ಷಗಳ ಹಿಂದೆ ಬಂದು ಮತ್ತೆ ಮನೆಗಳನ್ನ ಕೆಡವುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೆ ಇದೀಗ 7 ದಿವಸಗಳಲ್ಲಿ ಉತ್ತರ ನೀಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿರುವಂತದ್ದು. ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಜನ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಒಂದಿಷ್ಟು ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ನಿವಾಸಿಗಳ ಜೀವನ ಏನಿದೆ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಒಬ್ರು ಕೂಲಿ ಮಾಡಿ ಬದುಕಿದ್ರೆ ಮತ್ತೊಬ್ರು ತಂದೆ ಇಲ್ದೆ ಅಥವಾ ತಾಯಿಗಳು ಇಲ್ದೆ, ಮತ್ತೆ ಒಂದು ಪುಟ್ಟ ಮಗುವನ್ನ ಇರುವಂತಹ ಮಕ್ಕಳನ್ನ ಇಟ್ಕೊಂಡಿರುವಂತಹ ವೃದ್ಧರು ಕೂಡ ಕಳ್ನೀರನ್ನ ಹಾಕ್ತಾ ಇರುವಂತದ್ದು. ಒಂದಿಷ್ಟು ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಆಕ್ರೋಶ ಏನು, ಬಿಡಿಎ ವಿರುದ್ಧ ಆಕ್ರೋಶ ಏನು ಅಂತ? ಸರ್, ಸರಿ ಹೇಳ್ಕೊಬೇಕಂದ್ರೆ ಕೊಡಿಗಳ್ಳಿ ಪಂಚಾಯತ್ ಆಲ್ಮೋಸ್ಟ್ ಕೊಡಿಗಳ್ಳಿ ಪಂಚಾಯತ್ ಫುಲ್ ಇದೇ ಪ್ರಾಬ್ಲಮ್ ಇದೆ. ನಾವು ತುಂಬ ದಿನ ಅಂತ ವಾಸ ಮಾಡ್ತಾ ಇದ್ದೀವಿ. ನಮ್ಮ ತಿಡಿಯಿಂದ ಬಂದ್ಬಿಟ್ಟು ನೋಟಿಸ್ ಕೊಡ್ತೀವಿ, ಅದು ಕೊಡ್ತೀವಿ, 1 ವಾರದಲ್ಲಿ ಖಾಲಿ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗಿದ್ದೆ ನಾವು ಕಷ್ಟಬಿದ್ದು ಮನೆ ಜಾಗ ತಗೊಂಡಿದ್ವಿ. ಗೌರ್ಮೆಂಟಿಂದಲ್ಲಿ ನಾವು ಫ್ರೀಯಾಗಿ ಏನು ಕೇಳ್ತಾ ಇಲ್ಲ, ನಾವು ಕಟ್ಟಿರೋ ಮನೆಯಿಂದ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದೀವಿ. 1917ರಲ್ಲಿ ಕೋರ್ಟಿಂದ ಆರ್ಡರ್ ಆಗಿದೆ, 275 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಕಟ್ಕೊಬೇಕಂತ. ನಾವು ಕಟ್ಟೋಕ್ಕೆ ರೆಡಿ ಇದ್ದೀವಿ, ಆದರೆ ಅದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ನಮ್ಮ ಜಾಗನ ನಮ್ಗೆ ಬಿಟ್ಕೊಡಿ, ನಾವು ಅಷ್ಟೇ ಕೇಳ್ತಾ ಇರೋದು. ಮನೆಗಳನ್ನ ಕಟ್ಟಿರೋ ಮನೆಗಳನ್ನ ಯಾವಾಗ 2010ರಲ್ಲಿ ಬಂದು ಸರ್ವೆ ಮಾಡಿಬಿಟ್ಟು ಎಲ್ಲ ಖಾಲಿ ಇದೆ ಅಂದ್ಬಿಟ್ಟು ಮಾಡ್ತಾರೆ. ಈಗ ಬಂದು ಚೆಕ್ ಮಾಡಬೇಕು, ಬಂದು ಸರ್ವೆ ಮಾಡಿದ್ರೆ ಗೊತ್ತಾಯ್ತಿದೆ. ಮನೆ ಕಟ್ಟಿದ ಮೇಲೆ ರೈತರುಗಳು ದುಡ್ಡು ಕೊಡ್ತಾರೆ ಅಂತ ತಗೊಂಡಿರೋ ಕತೆ ನಾವೇನು ನೋಡಿ ಬಿಡ್ಬೇಕಾ? ನಾವೇನು ಸರ್ಕಾರದಲ್ಲಿ ಫ್ರೀಯಾಗಿ ಏನು ಕೇಳ್ತಾ ಇಲ್ಲ. ಸರ್ಕಾರದಲ್ಲಿ ಏನೋ ಅವ್ರು ಮಾಡ್ತಾರೆ, ಫ್ರೀ ಕೊಡೋರು ಕುಳ್ಳಿ ಮುಳ್ಳಿ. ನಾವು ಕಷ್ಟ ಬಿದ್ದು ತಗೊಂಡಿದ್ದೀವಿ, ತಗೊಂಡಿರೋ ಜಾಗ. ಇದಿಷ್ಟು ಇವರ ಮಾತಾಗಿದ್ರೆ ಒಂದಿಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಮನೆಯನ್ನ ಸಾಕೊಂಡು ಅದರ ಜೊತೆಗೆ ಮಕ್ಕಳನ್ನ ನೋಡ್ಕೊಂಡು ಎಲ್ಲವನ್ನ ಸಂಭಾಳಿಸ್ಬೇಕಾಗುತ್ತೆ. ಅವರ ಕತೆಗಳಿಗೆ ಏನು ಅಂತ ಕೇಳ್ತಾ ಹೋಗ್ತೀವಿ. ಮೇಡಮ್, ಈಗ ಎಷ್ಟು ಭಯ ಆಗುತ್ತೆ, ನೋಟಿಸ್ ಕೊಟ್ಟಿದ್ದಾರೆ, ದಿನ ಆದ್ರೆ ಯಾವಾಗ JCB ಬರುತ್ತೋ, ಯಾವಾಗ ಮನೆಯನ್ನ ಹೊಡಿತಾರೆ ಅನ್ನುವಂತ ಆತಂಕ. ಒಂದು ಕಡೆಯಲ್ಲಿ ಬಿಡಿಎ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ರೆ ಅವ್ರು ಉತ್ತರಿಸ್ತಾ ಇಲ್ಲ. ಎಷ್ಟು ಭಯ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಸರ್, ಎಲ್ಲರದು ಒಂದು ಆಸೆ ಸರ್. ನಾವು ನಮ್ದೊಂದು ಚಿಕ್ಕ ಚಿಕ್ಕ ಸೂರು ಕಟ್ಕೊಂಡು ಬದುಕೋಣ ಅಂತ ಎಲ್ಲರದ್ದು ಆಸೆ ಇರುತ್ತೆ. ನಮ್ಮ ಮನೆಯವರು 23 ವರ್ಷ ದೇಶ ಸೇವೆ ಮಾಡಿದ್ದಾರೆ ಸರ್. ನಮ್ಮ ಲೆವೆಟಲ್ಲಿ 3 ಜನ ಇದ್ದಾರೆ ಸರ್ ದೇಶ ಸೇವೆ ಮಾಡಿದವರು. 3 ಜನರಿಗೂ ನೋಟಿಸ್ ಕೊಟ್ಟಿದ್ದಾರೆ. ದೇಶ ಸೇವೆ ಮಾಡಿದ್ದಕ್ಕೆ ಏನು ಫಲ ಬರುತ್ತೆ ಸರ್? ಗಂಡಿದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ದೇಶ ಸೇವೆ ಮಾಡ್ಕೊ ಬರ್ತಾರೆ, ಏನೋ ಕೂಡಿಟ್ಕೊಂಡು ಮನೆ ಕಟ್ತಾರೆ, ಏನೋ ಬೇಕಂತ ಹೇಳ್ಬಿಟ್ಟು. ಅದಕ್ಕೂ ಮತ್ತೆ ಜಾಗನೇ ಪರಿಶೀಲನೆ ಮಾಡಲ್ಲ ಸರ್. ನಾವು ಬಿಡಿಎಗೆ 1000 ಸತಿ ಹೋಗಿದ್ದೀವಿ, ಬಂದು ಜಾಗ ಪರಿಶೀಲನೆ ಮಾಡಿ ಅಂದರೆ ಪರಿಶೀಲನೆ ಮಾಡಲ್ಲ. ಅಲ್ಲಿ ಹೋಗಿ ಏನೋ ಕೇಳಿದ್ರೆ ಅಧಿಕಾರಿಗಳಿಲ್ಲ, ಟ್ರೈನಿಂಗ್ ಹೋಗಿದ್ದಾರೆ, ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಬಿಡಿಎಗೆ ನಡೆದು ನಮ್ಮದು ಚಪ್ಪಲಿಗಳೇ ಸೌದೋಗ್ಬಿಟ್ಟಿದೆ ಸರ್. ಎಲ್ಲ ಗುಂಪು ಕಟ್ಕೊಂಡು ಹೋಗ್ತೀವಿ ಬರ್ತೀವಿ, ಅಲ್ಲಿ ಯಾರು ಸಿಗಲ್ಲ, ಏನು ಸ್ಪಂದಿಸಲ್ಲ.
ಮತ್ತೆ ನಮ್ಮದು ಇರೋ ಜಾಗನೇ ಬೇರೆ ಸರ್. ನಮ್ಮ ಇರೋ ಜಾಗ ಡೆವಲಪ್ಮೆಂಟ್ ಆಗಿದೆ ಅಂತ ನಮಗೆ ಸ್ಕೆಚ್ ನಮ್ಮ ಹತ್ರ ಪ್ರೂಫ್ ಇದೆ. ಎಲ್ಲೋ ಕೂತ್ಕೊಂಡು ಯಾವುದೋ ಖಾಲಿ ಜಾಗನ ಡೆವಲಪ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ ಹೇಳಿ? ಬರ್ಲಿ, ಜಾಗಕ್ಕೆ ಬರ್ಲಿ, ಪರಿಶೀಲನೆ ಮಾಡಿ. ಚರಣ್, ನೀವು ಮಾತಾಡಿಸ್ತಾ ಇರಿ ಅವ್ರನ್ನ. ಈಗ ಬಿಡಿಎ ವಿರುದ್ಧ ಸ್ಕಂದನಗರ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜಾಗ ಬಿಟ್ಟು ಹೋಗೋದಿಲ್ಲ, ಜೀವ ಬಿಡ್ತೀವಿ ಆದ್ರೆ ಜಾಗ ಬಿಡಲ್ಲ ಅಂತ ಹೇಳಿ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಕಂದನಗರ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ಇಲ್ಲೇ ಪ್ರಾಣ ಬಿಟ್ಟು ಬಿಡ್ತೀವಿ ಅಂತ ಸ್ಕಂದನಗರ ನಿವಾಸಿಗಳು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ವೃದ್ಧೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. 1 ವರ್ಷದ ಹಿಂದೆ ಮಗಳು ಸತ್ತೋದ್ಲು, ಮಗು ಅನಾಥ ಆಗಿದೆ, ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಈಗ ಬಿಡಿಯವರು ಇದ್ದಕ್ಕಿದ್ದಂಗೆ ಬಂದು ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ, ನಮಗೆ ವಿಷ ಕೊಟ್ಬಿಡಿ, ನಾವು ಸತ್ತೋಗ್ತೀವಿ ಅಂತ ಹೇಳಿ ಬಿಡಿಎ ವಿರುದ್ಧ ಸ್ಕಂದನಗರ ನಿವಾಸಿಗಳು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸ್ಕಂದನಗರ ನಿವಾಸಿಗಳು ಮಾತಾಡಿದ್ದಾರೆ. ಬಿಡಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೃದ್ಧೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳಲ್ಲ, ಜಾಗ ಅಂತೂ ಬಿಡಲ್ಲ, ಜೀವ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಬಿಡಿಎ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಸ್ಕಂದನಗರ ನಿವಾಸಿಗಳದು. ಇವರ ಬೇಡಿಕೆ ಏನು? ಬಿಡಿಎ ಹೇಳ್ತಾ ಇರೋದೇನು? ಎಸ್ ಶ್ರೀಪಾದ್, ಪ್ರಮುಖವಾಗಿ ಇಲ್ಲಿನ ನಿವಾಸಿಗಳ ಕತೆ ಒಂದೊಂದಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಸ್ಕಂದನಗರ ಹಾಗೆ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಬಂದು ತಲುಪಿರುವಂಥದ್ದು. ಅಂತ ಹೇಳಿದ್ರೆ ಒಂದಿಷ್ಟು ವರ್ಷಗಳ ಹಿಂದೆ, ಅಂತ ಹೇಳಿದ್ರೆ 20-25 ವರ್ಷಗಳ ಹಿಂದೆ ಇಲ್ಲಿನ ನಿವಾಸಿಗಳು ಜಾಗಗಳನ್ನ, ಸೈಟ್ಗಳನ್ನ ಖರೀದಿ ಮಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಸೈಟ್ಗಳನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ನಿವಾಸಗಳನ್ನ ಕಟ್ಟಿಕೊಳ್ತಾರೆ. ಇಲ್ಲಿ ಕೂಲಿ ನಾಲಿ ಮಾಡಿ ಇಲ್ಲೇ ಅಕ್ಕಪಕ್ಕದ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿ ಮನೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಅದಾಗದ ಬಳಿಕ 2008ರಲ್ಲಿ ಈ ಜಾಗವನ್ನ, ಈ ಸೈಟ್ಗಳನ್ನ ಮಾರಿದಂತಹ ಮಾಲೀಕ ಏನಿರ್ತಾನೆ ಆತ ಬಿಡಿಎಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅದನ್ನ ಅವಾರ್ಡ್ ಮಾಡಿಕೊಂಡು ಬಿಡಿಎ ಅಧಿಕಾರಿಗಳು ಈ ಜಾಗ ನಮ್ಮದು ಅನ್ನುವಂಥದ್ದನ್ನ ಹೇಳ್ತಾರೆ. ಅದಾದ ಬಳಿಕ ಇಲ್ಲಿನ ನಿವಾಸಿಗಳಿಗೆ ಒಂದಿಷ್ಟು ನೋಟಿಸ್ಗಳನ್ನ ರವಾನೆ ಮಾಡ್ತಾರೆ. 3 ವರ್ಷಗಳ ಹಿಂದೆ ಬಂದು ಮತ್ತೆ ಮನೆಗಳನ್ನ ಕೆಡವುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೆ ಇದೀಗ 7 ದಿವಸಗಳಲ್ಲಿ ಉತ್ತರ ನೀಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿರುವಂತದ್ದು. ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಜನ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಒಂದಿಷ್ಟು ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ನಿವಾಸಿಗಳ ಜೀವನ ಏನಿದೆ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಒಬ್ರು ಕೂಲಿ ಮಾಡಿ ಬದುಕಿದ್ರೆ ಮತ್ತೊಬ್ರು ತಂದೆ ಇಲ್ದೆ ಅಥವಾ ತಾಯಿಗಳು ಇಲ್ದೆ, ಮತ್ತೆ ಒಂದು ಪುಟ್ಟ ಮಗುವನ್ನ ಇರುವಂತಹ ಮಕ್ಕಳನ್ನ ಇಟ್ಕೊಂಡಿರುವಂತಹ ವೃದ್ಧರು ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಒಂದಿಷ್ಟು ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಆಕ್ರೋಶ ಏನು? ಬಿಡಿಎ ವಿರುದ್ಧ ಆಕ್ರೋಶ ಏನು ಅಂತ ಸರ್ ಸರಿ ಹೇಳ್ಕೊಬೇಕಂದ್ರೆ ಕೊಡಿಗಳ್ಳಿ ಪಂಚಾಯತ್ ಆಲ್ಮೋಸ್ಟ್ ಕೊಡಿಗಳ್ಳಿ ಪಂಚಾಯತ್ ಫುಲ್ ಇದೇ ಪ್ರಾಬ್ಲಮ್ ಇದೆ. ನಾವು ತುಂಬ ದಿನ ಅಂತ ವಾಸ ಮಾಡ್ತಾ ಇದ್ದೀವಿ. ನಮ್ಮ ತಿಡಿಯಿಂದ ಬಂದ್ಬಿಟ್ಟು ನೋಟಿಸ್ ಕೊಡ್ತೀವಿ, ಅದು ಕೊಡ್ತೀವಿ, 1 ವಾರದಲ್ಲಿ ಖಾಲಿ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗಿದ್ದೆ ನಾವು ಕಷ್ಟಪಟ್ಟು ಮನೆ ಜಾಗ ತಗೊಂಡಿದ್ವಿ. ಗೌರ್ಮೆಂಟಿಂದಲ್ಲಿ ನಾವು ಫ್ರೀಯಾಗಿ ಏನು ಕೇಳ್ತಾ ಇಲ್ಲ, ನಾವು ಕಟ್ಟಿರೋ ಮನೆಯನ್ನು ಬಿಟ್ಕೊಡಿ ಅಂತ ಹೇಳ್ತಾ ಇದ್ದೀವಿ. 1917 ಕೋರ್ಟಿಂದ ಆರ್ಡರ್ ಆಗಿದೆ. 275 ರೂಪಾಯಿ ಬೆಡ್ರೂಮ್ ಚಾರ್ಜ್ ಕಟ್ಕೊಬೇಕಂತ. ನಾವು ಕಟ್ಟೋಕ್ಕೆ ರೆಡಿ ಇದ್ದೀವಿ, ಆದರೆ ಅದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ನಮ್ಮ ಜಾಗನ ನಮ್ಗೆ ಬಿಟ್ಕೊಡಿ, ನಾವು ಅಷ್ಟೇ ಕೇಳ್ತಾ ಇರೋದು. ಮನೆಗಳನ್ನ ಕಟ್ಟಿರೋ ಮನೆಗಳನ್ನ ಯಾವಾಗ 2010ರಲ್ಲಿ ಬಂದು ಸರ್ವೆ ಮಾಡಿಬಿಟ್ಟು ಎಲ್ಲ ಖಾಲಿ ಇದೆ ಅಂದ್ಬಿಟ್ಟು ಮಾಡ್ತಾರೆ. ಈಗ ಬಂದು ಚೆಕ್ ಮಾಡಬೇಕು, ಬಂದು ಸರ್ವೆ ಮಾಡಿದ್ರೆ ಗೊತ್ತಾಯ್ತಿದೆ. ಮನೆ ಕಟ್ಟಿದ ಮೇಲೆ ರೈತರುಗಳು ದುಡ್ಡು ಕೊಡ್ತಾರೆ ಅಂತ ತಗೊಂಡಿರೋ ಕತೆ ನಾವೇನು ನೋಡಿ ಬಿಡ್ಬೇಕಾ? ನಾವೇನು ಸರ್ಕಾರದಲ್ಲಿ ಫ್ರೀಯಾಗಿ ಏನು ಕೇಳ್ತಾ ಇಲ್ಲ. ಸರ್ಕಾರದಲ್ಲಿ ಏನೋ ಅವ್ರು ಮಾಡ್ತಾರೆ, ಫ್ರೀ ಕೊಡೋರು ಕುಳ್ಳಿ ಮುಳ್ಳಿ. ನಾವು ಕಷ್ಟ ಬಿದ್ದು ತಗೊಂಡಿದ್ದೀವಿ. ತಗೊಂಡಿರೋ ಜಾಗ ಇದಿಷ್ಟು ಇವರ ಮಾತಾಗಿದ್ರೆ ಒಂದಿಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಮನೆಯನ್ನ ಸಾಕೊಂಡು ಅದರ ಜೊತೆಗೆ ಮಕ್ಕಳನ್ನ ನೋಡ್ಕೊಂಡು ಎಲ್ಲವನ್ನ ಸಂಭಾಳಿಸ್ಬೇಕಾಗುತ್ತೆ. ಅವರ ಕತೆಗಳು ಏನು ಅಂತ ಕೇಳ್ತಾ ಹೋಗ್ತೀವಿ. ಮೇಡಮ್, ಈಗ ಎಷ್ಟು ಭಯ ಆಗುತ್ತೆ, ನೋಟಿಸ್ ಕೊಟ್ಟಿದ್ದಾರೆ, ದಿನ ಆದ್ರೆ ಯಾವಾಗ JCB ಬರುತ್ತೋ, ಯಾವಾಗ ಮನೆಯನ್ನ ಹೊಡಿತಾರೆ ಅನ್ನುವಂತ ಆತಂಕ. ಒಂದು ಕಡೆಯಲ್ಲಿ ಬಿಡಿಎ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ರೆ ಅವ್ರು ಉತ್ತರಿಸ್ತಾ ಇಲ್ಲ. ಎಷ್ಟು ಭಯ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಸರ್. ಎಲ್ಲರದು ಒಂದು ಆಸೆ ಸರ್. ನಾವು ನಮ್ದೊಂದು ಚಿಕ್ಕ ಸೂರು ಕಟ್ಕೊಂಡು ಬದುಕೋಣ ಅಂತ ಎಲ್ಲರದ್ದು ಆಸೆ ಇರುತ್ತೆ. ನಮ್ಮ ಮನೆಯವರು 23 ವರ್ಷ ದೇಶ ಸೇವೆ ಮಾಡಿದ್ದಾರೆ ಸರ್. ನಮ್ಮ ಲೆವೆಟಲ್ಲಿ 3 ಜನ ಇದ್ದಾರೆ ಸರ್ ದೇಶ ಸೇವೆ ಮಾಡಿದವರು. 3 ಜನರಿಗೂ ನೋಟಿಸ್ ಕೊಟ್ಟಿದ್ದಾರೆ. ದೇಶ ಸೇವೆ ಮಾಡಿದ್ದಕ್ಕೆ ಏನು ಫಲ ಬರುತ್ತೆ ಸರ್?
ಗಂಡಿದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ದೇಶ ಸೇವೆ ಮಾಡ್ಕೊ ಬರ್ತಾರೆ, ಏನೋ ಕೂಡಿಟ್ಕೊಂಡು ಮನೆ ಕಟ್ತಾರೆ, ಏನೋ ಬೇಕಂತ ಹೇಳ್ಬಿಟ್ಟು. ಅದಕ್ಕೂ ಮತ್ತೆ ಜಾಗನೇ ಪರಿಶೀಲನೆ ಮಾಡಲ್ಲ ಸರ್. ನಾವು ಬೀಡೆಗೆ 1,000 ಸತಿ ಹೋಗಿದ್ದೀವಿ, ಬಂದು ಜಾಗ ಪರಿಶೀಲನೆ ಮಾಡಿ ಅಂದರೆ ಪರಿಶೀಲನೆ ಮಾಡಲ್ಲ. ಅಲ್ಲಿ ಹೋಗಿ ಏನೋ ಕೇಳಿದ್ರೆ ಅಧಿಕಾರಿಗಳಿಲ್ಲ, ಟ್ರೈನಿಂಗ್ ಹೋಗಿದ್ದಾರೆ, ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಬೀಡೆಗೆ ನಡೆದು ನಮ್ಮದು ಚಪ್ಪಲಿಗಳೇ ಸೌದೋಗ್ಬಿಟ್ಟಿದೆ ಸರ್. ಎಲ್ಲ ಗುಂಪು ಕಟ್ಕೊಂಡು ಹೋಗ್ತೀವಿ ಬರ್ತೀವಿ, ಅಲ್ಲಿ ಯಾರು ಸಿಗಲ್ಲ, ಏನು ಸ್ಪಂದಿಸಲ್ಲ. ಮತ್ತೆ ನಮ್ಮದು ಇರೋ ಜಾಗನೇ ಬೇರೆ ಸರ್. ನಮ್ಮ ಇರೋ ಜಾಗ ಡೆವಲಪ್ಮೆಂಟ್ ಆಗಿದೆ ಅಂತ ನಮಗೆ ಸ್ಕೆಚ್ ನಮ್ಮ ಹತ್ರ ಪ್ರೂಫ್ ಇದೆ. ಎಲ್ಲೋ ಕೂತ್ಕೊಂಡು ಯಾವುದೋ ಖಾಲಿ ಜಾಗನ ಡೆವಲಪ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ ಹೇಳಿ? ಬರ್ಲಿ, ಜಾಗಕ್ಕೆ ಬರ್ಲಿ, ಪರಿಶೀಲನೆ ಓಕೆ ಮಾಡಲಿ. ಚರಣ್, ನೀವು ಮಾತಾಡಿಸ್ತಾ ಇರಿ ಅವ್ರನ್ನ. ಈಗ